ಕುಡಿಯೋದಕ್ಕೆ ನೀರಿಲ್ಲ, ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದಿದ್ದಾರೆ ಜನರು. ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿದ್ದಾರೆ ಗ್ರಾಮಸ್ಥರು. ನೀರಿಗಾಗಿ ರೊಚ್ಚಿಗೆದ್ದ ಶೂರ್ಪಾಲಿ ಆರ್ಸಿಯ ಗ್ರಾಮಸ್ಥರು. ಕುಡಿಯೋದಕ್ಕೆ ನೀರು ಬಿಡ್ತಾ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಇನ್ನು ಗ್ರಾಮ ಪಂಚಾಯಿತಿ ಇಟ್ಕೊಂಡು ಏನ್ ಮಾಡ್ತೀರಾ? ಕುಡಿಯೋಕ್ ನೀರೇ ಕೊಡಲ್ಲ ಅಂದ್ರೆ ಹೀಗಾಗಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿದ್ದಾರೆ ಶೂರ್ಪಾಲಿ ಆರ್ಸಿಯ ಗ್ರಾಮಸ್ಥರು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಶೂರ್ಪಾಲಿ ಗ್ರಾಮ ಇದು. ಕೃಷಿ ಪಂಪ್ ಸೆಟ್ಗಳಿಗೆ ಹೋಗಿ ನೀರು ತರಬೇಕಾದಂತ ಪರಿಸ್ಥಿತಿ ಅಲ್ಲಿನ ಗ್ರಾಮಸ್ಥರಿಗೆ ಎದುರಾಗಿದೆ. ತಾಲೂಕು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಎನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಖಾಲಿ ಕೊಡ ಹಿಡಿದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಾಪ ಪಂಪ್ ಸೆಟ್ಗಳಿಗೆ ಹೋಗಿ ನೀರನ್ನ ತೆಗೆದುಕೊಂಡು ಬರುವಂತ ಪರಿಸ್ಥಿತಿ ಅವರಿಗೆ ಎದುರಾಗಿದೆ. ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲ್ಲ, ಮೂಲ ಸೌಕರ್ಯಗಳನ್ನ ಕೊಡಲ್ಲ ಅಂದಮೇಲೆ ಗ್ರಾಮ ಪಂಚಾಯಿತಿಯನ್ನ ಓಪನ್ ಮಾಡ್ಕೊಂಡು ಏನ್ ಮಾಡ್ತೀರಾ ನೀವು? ಹೀಗಾಗಿ ಗ್ರಾಮ ಪಂಚಾಯಿತಿ ಓಪನ್ ಮಾಡೋದೇ ಬೇಡ, ನಮ್ಮ ಸಮಸ್ಯೆಗಳನ್ನ ಇವ್ರ ಬಗೆಹರಿಸಲ್ಲ ಅಂತ ಅಂದ್ರೆ ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ ಇಲ್ಲಿಗೆ ನಾವು ಬೀಗ ಹಾಕೋದೇ ಸೂಕ್ತ ಅಂತ ಜನರು ಖಾಲಿ ಕೊಡ ಹಿಡಿದು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀರಿಗಾಗಿ ಹೋರಾಟ. ಸೂರ್ಪಾಲಿ ಆರ್ಸಿ ಪ್ಲಾಟ್ನಾಗ 5 ದಿವಸ ನೀರಿಲ್ರಿ. ಯಾ ನೀರು ಕುಡಿಲಾಕು ಇಲ್ಲ, ಅದಕ್ಕೂ ಇಲ್ಲ, ಬಳಕೆಗೂ ಇಲ್ಲ, ಅದಕ್ಕೂ ನೀರಿಲ್ಲ ಆಗ್ಯಾವ್ರಿ. ಈಗ ಅದನ್ನ ಪೈಪ್ ಒಂದು 300 ಫುಟ್ ಪೈಪ್ ಹಾಕಬಲ್ಲ ಚಾಲು ಮಾಡೋಕೈತಿ. ಅದಕ್ಕೆ ಯಾರೋ ಅಧಿಕಾರಿಗಳಾಗಲಿ, ಪಂಚಾಯತ್ ಯಾರಾಗಲಿ, ಪಂಚಾಯತ್ ಯಾರು ಅದಕ್ಕೆ ಮಾಡ್ರಿ. ಈಗ ನಿನ್ನೆ ಯುವ ಸಾಹೇಬ್ರಂತ ಹೋಗಿದ್ರಿ, ಏನಂದ್ರಿ ಅವರು? ಅವ್ರು ಏನಂತಾರೆ, ಬರೇ ನಾಳೆ ಮಾಡು, ನಾಳೆ 5 ದಿನ ಇದನ್ನ ಹೇಳಾಕ್ತಾರಿ, ಯಾವ್ದು ಮಾಡುವ ಅವ್ರು ಯಾವ ಕುಡಿಲಾಕ ನೀರಿಲ್ಲ, ನೀರಿಲ್ರಿ. ಪಂಚಾಯತ್ ಅವರು ನೀರಿಗಾಗಿ ಹೋರಾಟ. ಇಲ್ಲಿ ಶೂರ್ಪಾಲಿ ಆರ್ಸಿ ಒಳಗೆ 5 ದಿನ ಆತ್ರಿ. ಎಲ್ಲರಿಗೂ ಮನುಷ್ಯರಿಗಾಗಲಿ, ದನಗಾಗಲಿ ಅದಕ್ಕೂ ನೀರಿಲ್ಲ. ಮತ್ತೆ ಇಲ್ಲಿ ಪಂಚಾಯತಿ ತುಂಗಳ ಪಂಚಾಯತಿಗೆ ಹೋಗಿ ಕೇಳಿ ಅವ್ರು ಹಚ್ಚೋರಿ. ಮತ್ತೆ ಈಗ ಒಂದು ಫುಟ್ ಪೈಪ್ ಹಾಕೋದೈತಿ, ಅದೊಂದು 8 ಪೈಪ್ ಹಾಕಿ ಚಾಲು ಮಾಡಿದ್ವಿ. ಇವ್ರಿಗೆ ಯಾರಿಗೂ ನೀರು ಬರಲಾಗೈತಿ. ಅದಕ್ಕೆ ಮತ್ತೆ ಎಲ್ಲ ಲೈನು ಬಂದಿಟ್ಟಿವ್ರಿ. ಅದರ ನಾವು ಪಂಚಾಯತಿ ಅವ್ರು ಯಾವ ಅಧಿಕಾರಿಗಳು ಬಂದ ಇದಕ್ಕೆ ಸಂಬಂಧಪಟ್ಟ ಬಂದ ಅದನ್ನ ವಿಚಾರಣೆ